ರೀಲ್ ಇತ್ತು, ಬಂದ ಪಿಕ್ಚರ್ ಆದ್ಮೇಲೆ ಬಂದು ಅಲ್ಲಿ ಎಡಿಟಿಂಗ್ ಟೇಬಲ್ ಕಟ್ ಮಾಡಿ ಜಾಯಿಂಟ್ ಮಾಡಿಬಿಟ್ಟು ತಗೊಂಡೋಗಿ ರಿಲೀಸ್ ಮಾಡ್ಬಿಡ್ತೀವಿ. ಇವಾಗ ಹಂಗಲ್ಲ, ರೀಲೇ ಇಲ್ಲ, ಇದು ಡಿಜಿಟಲ್, ಇದು ಡಿಜಿಟಲ್ ಮೀಡಿಯಾ. ಇದು ಡಿಜಿಟಲ್ ಅಂದಾಗ ನಾವು ಏನೆಲ್ಲ ಕೆಲಸ ಮಾಡ್ಬೇಕು ಅದಕ್ಕೆ. ನೀವು ಯಾವ್ದಾದ್ರು ತೊಗೊಂಡೋಗ್ಬಿಟ್ಟು ಪಿಕ್ಚರ್ನ ಥಿಯೇಟರ್ಗೆ ಹಾಕ್ಬಿಟ್ರೆ ನಿಮ್ಗೆ ಅದಾದ್ಮೇಲೆ ತಗೊಂಡು ಡಿಜಿಟಲ್ ಮಾಡಿದ್ರೆ ಅವ್ನು ಕ್ವಾಲಿಟಿ ಇಲ್ಲ, ಇದಿಲ್ಲ ಅಂತ ಮುಟ್ಟೋದೇ ಇಲ್ಲ, ಅವನು ಬರೋದೇ ಇಲ್ಲ. ಅವನು ನೀವು 200 ಕೋಟಿ ಖರ್ಚು ಮಾಡೋ, 500 ಕೋಟಿ ಖರ್ಚು ಮಾಡೋ, ಗುರು ಕ್ವಾಲಿಟಿ ಅನ್ನೋ ಸಿನಿಮಾ ಬೇಕಾಗಿಲ್ಲ ಅಂತಾನೆ ಅವನು. ಆಮೇಲೆ ಆಡಿಯನ್ಸ್ ನೋಡೋರು ಬೇರೆ ಲ್ಯಾಂಗ್ವೇಜ್ಗೆ ಕಾಂಪೀಟ್ ಮಾಡ್ಬೇಕಲ್ಲ ನಾವು. ಆಡಿಯನ್ಸ್ ನೋಡ್ಬೇಕಾದ್ರೆ ಗುರು ಏನು ತೆಗ್ದೋ ನೋಡಲ್ಲಿ ಆ ಪಿಕ್ಚರು, ಏನು ತೆಗ್ದೋ ಹಿಂದಿ, ಏನು ತೆಗ್ದೋ ಮಲಯಾಳಂ ಅಂದರೆ ನಾವು ಇನ್ನೂ ಅಲ್ಲೇ ಇದ್ದೀವಿ ಅಂತ ಅರ್ಥ ಅಲ್ವಾ? ಸೊ ಅವ್ರವ್ರ ಕೆಪಾಸಿಟಿ ಮಗ ಅಲ್ಲ, ಅವ್ರವ್ರ ಕೆಪಾಸಿಟಿ ಅದು, ಅವ್ರವ್ರ ಕೆಪಾಸಿಟಿ ಅದು. ಹೌದು, ಅಲ್ಲಲ್ಲ, ಅದನ್ನ ಹೇಳ್ತಾ ಇರೋದು, ಅವ್ರವ್ರ ಕೆಪಾಸಿಟಿ ಅದು. ಹಂಗನ್ಬಿಟ್ಟು ನಾನು ಹೋಗ್ಬಿಟ್ಟು ಧ್ರುವಂಗೆ ಇಲ್ಲಿ 3 ಸಿನಿಮಾ ಮಾಡ್ಮಗ ಅಂತ ಹೇಳಕ್ಕಾಯ್ತದ? ಅದು ಅವ್ರ ಕೆಪಾಸಿಟಿ. ಕಂಟೆಂಟ್ ಸಿಗಬೇಕು, ಪ್ರೊಡ್ಯೂಸರ್ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ KVN ಸ್ಟ್ರಾಂಗ್ ಆಗವ್ರೆ, ಒಂಬಳೆ ಸ್ಟ್ರಾಂಗ್ ಆಗವ್ರೆ, ರಾಕ್ಲನೋ ಸ್ಟ್ರಾಂಗ್ ಆಗವ್ರೆ. ಸ್ಟ್ರಾಂಗ್ ಆಗಿ ಯಾವ ಪ್ರೊಡ್ಯೂಸರ್ಸ್ ಇರ್ತಾರೆ ಅವ್ರು ಯುದ್ಧ ಮಾಡಕ್ಕೆ ನಿಂತ್ಕೋತಾರೆ, ಫೈಟ್ ಮಾಡ್ತಾರೆ ಅಲ್ವಾ? ಸ್ಟ್ರಾಂಗ್ ಯಾರು ಇಲ್ಲ ಪಾಪ, ಅವ್ರು ಹೊಡೆದಾಡ್ತಾರೆ. ಅವ್ರಿಗೊಂದು ಬಜೆಟ್ ಬೇಕು. ಈಗ ನಾವು ಪಬ್ಲಿಸಿಟಿ ಮಾಡಬೇಕು ಅಂದ್ರೆ ನಮ್ಗೊಂದು ಬಜೆಟ್ ಬೇಕು. ಮೊದಲಾಗಿದ್ರೆ ಇರ್ಲಿಲ್ಲ ಅದು. ಯಾಕಂದ್ರೆ ನನ್ನ ಪೇಪರ್ ಇತ್ತು, ಒಂದು TV ಇತ್ತು, ಕುತ್ಕೊಳ್ಳುವ ಪೇಪರ್ ಎಲ್ಲ ಬರೋರು ಸ್ನೇಹಿತರುಗಳು, ಹೇಳುವ ನಮ್ಮ ಕಷ್ಟ ಸುಖ ಹೇಳ್ಕೊಳ್ಳುವ, ಬರೆಯೋರು, ಚೆನ್ನಾಗಿಲ್ಲ ಬರೆಯೋರು, ಇಲ್ಲಾಂದ್ರೆ ಬರೆಯೋರು, ನಡೀತಾ ಇತ್ತು. ಈಗ ಹಂಗಲ್ಲಲ್ಲ. ಈಗ ಎಷ್ಟಿದೆ ನಿಮ್ಗೆ ಗೊತ್ತಲ್ಲ ಯಾವ ಯಾವ ದಿಕ್ಕಲ್ಲಿದೆ ಪ್ರಚಾರ ಅನ್ನೋದು ಅಲ್ವಾ? ಪ್ರೇಮ್, ಯು ಹ್ಯಾವ್ ಅನಲೈಸ್ಡ್ ಮಲ್ಟಿಪ್ಲೆಕ್ಸ್ ಅಂತ ನೀವು ಹೇಳಿದ್ರಲ್ಲ, ಅಲ್ಲಿ ದ ಟಿಕೆಟ್ ಪ್ರೈಸಿಂಗ್ ಒನ್ ಇಸ್ ದ ನಿಮ್ಮ KD ಸಿನಿಮಾನೇ ಬೇಕಾದ್ರೆ ಕನ್ನಡ ಇದು ಲೆಸ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಕನ್ನಡ ಆ್ಯಂಡ್ ಮೋರ್ ನಂಬರ್ ಆಫ್ ಥಿಯೇಟರ್ಸ್ ಸ್ಕ್ರೀನ್ಸ್ ವಿಲ್ ಬಿ ಗಿವನ್ ಟು ಅದರ್ ಲ್ಯಾಂಗ್ವೇಜಸ್. ಅದು ಪರಿಸ್ಥಿತಿ. ಮಲ್ಟಿಪ್ಲೆಕ್ಸ್ ಬಗ್ಗೆ ಮಾತಾಡ್ತಾ ಇದ್ರಲ್ಲ, ಅದಕ್ಕೆ ಹೇಳಿದ್ದು. ಮೇಡಮ್, ಇಲ್ಲಿ ಬ್ಯಾಂಗ್ಳೂರಲ್ಲಿ ಎಷ್ಟು ಲ್ಯಾಂಗ್ವೇಜ್ ಸಿನಿಮಾ ರಿಲೀಸ್ ಆಗುತ್ತೆ ಗೊತ್ತಾ ಮೇಡಮ್ ತಮಗೆ? ನೋ, ದೇರ್ ಇಸ್ ನೋ ಪ್ರಿಫರೆನ್ಸ್ ಟು ಕನ್ನಡ ಸಿನಿಮಾ. ಕನ್ನಡ ಸಿನಿಮಾ ಇಸ್ ಲಾಸ್ಟ್ ಬಿಟ್ವೀನ್ ಎವ್ರಿಥಿಂಗ್. ಹಾಗಲ್ಲ ಮೇಡಮ್, ಇಲ್ಲಿ ಇರ್ತಕ್ಕಂಥ ಒಂದು ನಿಮಿಷ, ಬ್ಯಾಂಗ್ಳೂರಲ್ಲಿ ಕನ್ನಡ ಆಡಿಯನ್ಸ್, ಕನ್ನಡ ಗೊತ್ತಿರ್ತಕ್ಕಂಥ ಜನ ಎಷ್ಟು ಮೇಡಮ್ ಇರೋದು ಪಾಪ್ಯುಲೇಷನ್? Madam, that is what I am trying to tell you. If you take a population in Bangalore, ಕನ್ನಡ ಮಾಡ್ತಾ ಇರ್ತಕ್ಕಂಥ ಜನ ಇರೋದೇ ಕಡಿಮೆ ಅಲ್ಲ ಇಲ್ಲಿ. ನೀವು ವೈಟ್ ಫೀಲ್ಡ್ ಹೋಗಿ ಇನ್ನೊಂದ್ ಕಡೆ ಹೋಗಿ. For whom are you making Kannada cinema then? For everyone. ನಾನು ಕನ್ನಡ ಜನ ಅಲ್ದಲೆ ಬೇರೆ ಲ್ಯಾಂಗ್ವೇಜ್ ಅವರು ಸಿನಿಮಾ ನೋಡ್ಬೇಕು ಅನ್ನೋದಕ್ಕೋಸ್ಕರ ತಾನೆ ಇಷ್ಟು ದಿನ ಟೈಮ್ ತಗೊಂಡು ಈ ತರ ಮೇಕಿಂಗ್ ಮಾಡ್ತಾ ಇರೋದು. ನೀವ್ ಹೇಳ್ತೀರಾ ಕನ್ನಡ ಎಷ್ಟು ಜನ? ಮೇಡಮ್, ನೀವ್ ಹೇಳಿದ ಪ್ರಶ್ನೆ ನಾನು ಹೇಳಿಲ್ಲ. ನನ್ನ ಸಿನಿಮಾಗೆ ಬರಲ್ಲ ಅಂತ ನಾನು ಜನ ಹೇಳ, ನೀವ್ ಹೇಳ್ತಾ ಇದ್ದೀರಾ. ಕನ್ನಡ ಸಿನಿಮಾಗೆ ಜನ ಬರ್ತಿಲ್ಲ ಅಂತ ನೀವ್ ಹೇಳ್ತೀರಾ ಹೊರತು ನಾನು ಹೇಳ್ತಾ ಇಲ್ಲ. What you have to say for multiplex who are charging, first of all it is not affordable ಅಂತ ಒಂದು. ಆಮೇಲೆ ಕನ್ನಡ ಸಿನಿಮಾಗೆ ಯಾವ್ದೋ ಒಂದು ಶೋ, ಯಾರು ಬರ್ದೇ ಇರೋ ಶೋ ಕೊಡ್ತಾರೆ. ಆಮೇಲೆ ಮೇಡಮ್, ಅದು ನೀವ್ ಹೇಳ್ತಿರ್ತಕ್ಕಂಥ ನಾನು ಸಿನಿಮಾ ಮಾಡೋ ರಿಲೀಸ್ಗೆ ನಾನು ಬೆಸ್ಟ್ ಟೈಮ್ ತಗೋತೀನಿ, ಬೆಸ್ಟ್ ಪ್ಲೇಸ್ಮೆಂಟ್ ತಗೊಂಡೆ. ಡೆಫಿನೆಟ್ಲಿ ಅವ್ರವ್ರ ಕೆಪಾಸಿಟಿ ಮೇಲೆ ತಗೋತಾರೆ ಅಷ್ಟೇನೆ. ಅವ್ರವ್ರ ಕೆಪಾಸಿಟಿ ಮೇಡಮ್. Why everyone this is a debate. It's okay. Why are you getting so worried? Of all, I want Dhruva Sarja to answer one thing, because you are always in the limelight when people say, oh, star cinema yavattu barta illa, star cinemaಗಳು ಡಿಲೇ ಆಗ್ತಾ ಇದೆ, and Dhruva Sarja's name stands tall. ಅಲ್ಲಾದ್ರೂ ಟಾಪ್ ಇದೆಯಲ್ಲ ಮೇಡಮ್, 1 ಸೆಕೆಂಡ್. ಓಕೆ, ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟು ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಅಲ್ಲ ಓಕೆ, ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಸೆಂಟ್. ನೀವು ಕೇಳ್ತಾ ಇದ್ದೀರಾ, ಲೆಟ್ ಮೀ ಆನ್ಸರ್. ನನಗೆ ನಿಮ್ಮ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ, ಟು ಬಿ ವೆರಿ ಹಾನೆಸ್ಟ್. ಯಾರು ತಪ್ಪು ತಿಳ್ಕೊಂಬಿಡಿ ದಯವಿಟ್ಟು. ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರೂ ಇಲ್ಲ, ಒಳ್ಳೆ ಸಬ್ಜೆಕ್ಟೇ ಸ್ಟಾರು. ಈಗ ನೋಡಿ, ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು 70-75 ಸಿನಿಮಾ ರಿಲೀಸ್ ಆಗಿದೆ ಅಲ್ವಾ? ಸೊ ಆಗಿದೆ. ನಾವು ಲೆಟ್ ಅಸ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ, ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು. ಓಕೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್, ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ. ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಆ್ಯಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೇ ಈಗ ಎಲ್ರೂ ಒಂಚೂರು ಒಂದು ಸೆಕೆಂಡ್ ಯೋಚನೆ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು. ಯಾಕೆ ಅಂದರೆ ಬಿಕಾಸ್ ಆಫ್ ಕಾಂಪಿಟೇಷನ್. ಕಂಟೆಂಟ್ ನಿಮ್ಮಗಳಿಗೆ ಇಷ್ಟ ಆಗಬೇಕು ಅನ್ನೋದಕ್ಕೇ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡೋಣ ನಮ್ಮ ಮಗ ಕಿತ್ತೋದು ಸಿನಿಮಾ ಮಾಡೋಣ ಅಂತ ನೀವುಗಳೇ ಕೇಳ್ತೀರಾ. ಆ್ಯಂಡ್ ಆಲ್ಸೋ ಇವಾಗ ಪ್ಯಾನ್ ಇಂಡಿಯಾ ಅಂದಾಗ ನಮ್ಮ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್. ನಮ್ಮದು ಇವಾಗ ನಮ್ದಕ್ಕೆ ಮಾತ್ರ ಮಾಡೋಂಗಿದ್ರೆ ದಟ್ ಇಸ್ ಡಿಫ್ರೆಂಟ್ ಜಾನ್ರ್. ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್. ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ. ಆ್ಯಂಡ್ ಆನೆಸ್ಟ್ಲಿ ಎಸ್, ಜಾಸ್ತಿ ಸಿನಿಮಾಸ್ ಮಾಡಬೇಕು. ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ. ವಿ ವಿಲ್ ಡೂ ಇಟ್. ಥ್ಯಾಂಕ್ ಯು. ಪ್ರೇಮ್ ಸರ್,
ಮೇಡಮ್ ಮಾಡೋರು ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ಸಾರಿ ಫಾರ್ ಎಸ್ ಮೇಡಮ್, ಯಾರು ಮಾತಾಡ್ತಾರೆ ಅವ್ರು ಯಾರು ಮಾಡಲ್ಲ ಮೇಡಮ್. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಇದನ್ನ ಮೆನ್ಷನ್ ಇಟ್. ಎಲ್ಲರಿಗೂ ಅಷ್ಟೇ ರಿಕ್ವೆಸ್ಟ್ ಏನು ಗೊತ್ತಾ, ಯಾರ್ಯಾರು ಮಾತಾಡ್ತೀವಿ ನಾವೇನೋ ಹಂಗೆ ಹಿಂಗೆ ಅಂತ ಯಾರು ಮಾಡಲ್ಲ. ಅರ್ಜುನ್ ಅವ್ರಿಗೆ ಈಗ 256 ಪೀಸ್